ಎಲ್ಲರಿಗೂ ನಮಸ್ಕಾರ. ಪರಮಾನಂದ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಈ ವಿಡಿಯೋಲ್ಲಿ ಕರ್ಮದ ಬಗ್ಗೆ ತಿಳಿದುಕೊಳ್ಳೋಣ. ಕರ್ಮ ಪದದ ಅರ್ಥ, ಇದು ಹೇಗೆ ಕೆಲಸ ಮಾಡುತ್ತದೆ, ಕರ್ಮಗಳಲ್ಲಿ ಎಷ್ಟು ವಿಧ, ಕರ್ಮ ಬಂಧನ ಎಂದರೇನು, ಕರ್ಮ ಬಂಧನದಿಂದ ಹೇಗೆ ಬಿಡುಗಡೆ ಹೊಂದಬಹುದು, ಹೇಗೆ ಹೊರಗೆ ಬರ್ಬೋದು, ಇದನ್ನು ನಾವು ತಿಳ್ಕೊಳ್ಳೋಣ. ಕರ್ಮ ಎಂದರೆ ಕೆಲಸ, ಕ್ರಿಯೆ. ಇದು ಮಾನವ ಜೀವನವನ್ನು ನಿಯಂತ್ರಿಸುವ ಒಂದು ಸೂಕ್ಷ್ಮ ತತ್ವವೇ ಕರ್ಮ. ಇದರಿಂದನೇ ನಾವೆಲ್ಲ ಜನನ ಮರಣ ಚಕ್ರದಲ್ಲಿ ಸಿಲುಕಿದ್ದೀವಿ. ಕರ್ಮ ಸಿದ್ಧಾಂತ ಬಹಳ ಆಳವಾದ ಗಹನವಾದ ವಿಷಯ. ನಾವು ಕರ್ಮವನ್ನು ಯಾವುದರಿಂದ ಮಾಡ್ತೀವಿ? ಕಾಯ, ವಾಚ, ಮನಸ. ಕಾಯ ಎಂದರೆ ದೇಹ, ಶರೀರ, ಕ್ಷೇತ್ರ. ವಾಚ ಎಂದರೆ ಮಾತಿನಿಂದ. ಮನಸ ಎಂದರೆ ಆಲೋಚನೆಗಳಿಂದ. ಪ್ರತಿ ಕ್ಷಣವೂ ಮಾನವ ಈ ಮೂರರಿಂದನೇ ಎಲ್ಲ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಉದಾಹರಣೆಗೆ ನೋಡುವುದು, ಕೇಳುವುದು, ತಿನ್ನುವುದು, ಉಸಿರಾಡುವುದು, ನಿದ್ದೆ ಮಾಡೋದು, ಇದೆಲ್ಲ ಕೆಲಸಗಳು ಕರ್ಮವೇ. ಸಿಂಪಲಾಗಿ ಹೇಳಬೇಕಂದ್ರೆ ಕರ್ಮದಿಂದಲೇ ಕಾಸ್ ಆ್ಯಂಡ್ ಎಫೆಕ್ಟ್, ಕಾರಣ ಮತ್ತು ಪರಿಣಾಮ. ಉದಾಹರಣೆಗೆ ಕಾಸು, ನಾವು ಮಾತಾಡ್ತೀವಿ, ಪರಿಣಾಮ ಏನು? ಕೇಳಿಸ್ಕೊಳ್ಳೋದೇ ಎಫೆಕ್ಟು. ಕರ್ಮಗಳಲ್ಲಿ 3 ವಿಧ: ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ. ಸಂಚಿತ ಕರ್ಮ ಇದು ಎಲ್ಲ ಜನ್ಮಗಳಲ್ಲಿ ಮಾಡಿದ ಒಟ್ಟು ಕರ್ಮಗಳು, ಟೋಟಲ್ ಕರ್ಮ ಇಲ್ಲಿರುತ್ತೆ. ಪ್ರಾರಬ್ಧ ಕರ್ಮ ಈಗ ಪ್ರಸ್ತುತ ಜನ್ಮದಲ್ಲಿ ನಾವು ಅನುಭವಿಸುತ್ತಿರುವ ಹಿಂದಿನ ಕರ್ಮದ ಫಲ. ಆ ಟೋಟಲ್ ಕರ್ಮಗಳಲ್ಲಿ ಸ್ವಲ್ಪ ಪ್ರಪೋರ್ಷನ್ ತಂದು ಈ ಜನ್ಮದಲ್ಲಿ ನಾವು ಅನುಭವಿಸ್ತಾ ಇರೋದು. ಆಗಾಮಿ ಕರ್ಮ ಈ ಜನ್ಮದಲ್ಲಿ ಮಾಡುವ ಕರ್ಮಗಳನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸೋದು, ಅದು ಮುಂದೆ ಭವಿಷ್ಯದಲ್ಲಿ ಅನುಭವಿಸುವ ಫಲ. ನೆಕ್ಸ್ಟ್ ಕರ್ಮ ಬಂಧನ ಎಂದರೇನು? ನಾವು ಏನೇ ಕೆಲಸಗಳನ್ನು ಮಾಡಿದ್ರೆ ಅದರಿಂದ ಒಂದು ಫಲ ಬರುತ್ತೆ. ಆ ಫಲವನ್ನು ಆಸೆಯಿಂದ, ಕಾಮನೆಯಿಂದ ಮಾಡಿದ್ರೆ ಸಕಾಮ ಕರ್ಮ ಆಗುತ್ತೆ. ಇದರಿಂದನೇ ಬಂಧನ ಉಂಟಾಗುತ್ತೆ. ಈ ಬಂಧನದಿಂದ ಪಾಪ ಪುಣ್ಯ ಲಭಿಸುತ್ತದೆ. ಒಳ್ಳೆಯ ಕರ್ಮ ಮಾಡಿದ್ರೆ ಪುಣ್ಯ ಬರುತ್ತೆ, ಕೆಟ್ಟ ಕರ್ಮ ಮಾಡಿದ್ರೆ ಪಾಪ ಬರುತ್ತೆ. ಇದನ್ನು ಅನುಭವಿಸೋಕ್ಕೆ ನಾವೆಲ್ಲರೂ ಈ ಕರ್ಮಚಕ್ರದಲ್ಲಿ ತಿರುಗ್ತಾ ಇದ್ದೀವಿ. ಹಾಗಾದರೆ ನಾವೆಲ್ಲ ಕರ್ಮ ಬಂಧನದಿಂದ ಹೇಗೆ ಹೊರಗೆ ಬರೋದು? ಇದಕ್ಕೂ ಒಂದು ಉಪಾಯ ಇದೆ. 2 ಮಾರ್ಗ ಇದೆ: ನಿಷ್ಕಾಮ ಕರ್ಮ, ನೈಷ್ಕರ್ಮ್ಯ. ನಿಷ್ಕಾಮ ಕರ್ಮ ಎಂದರೆ ಎಲ್ಲ ಕೆಲಸಗಳನ್ನು ಫಲದ ಮೇಲೆ ಆಸಕ್ತಿ ಇಲ್ಲದೆ ಮಾಡೋದು. ನಾವು ಮಾಡುವ ಎಲ್ಲ ಕೆಲಸ ಪರಮಾತ್ಮನ ಸೇವೆ, ಕರ್ತವ್ಯ ಅಂತ ಪ್ರೀತಿಯಿಂದ, ಈಶ್ವರ ಅರ್ಪಣ ಬುದ್ಧಿಯಿಂದ ಮಾಡಿದ್ರೆ ಅದು ಬಂಧನ ಉಂಟಾಗೋದಿಲ್ಲ. ನೆಕ್ಸ್ಟ್ ನೈಷ್ಕರ್ಮ್ಯ. ಇಲ್ಲಿ ಯಾವುದೇ ಕೆಲಸ ಮಾಡಿದ್ರೂ ನಾನು ಮಾಡಿದೆ ಅನ್ನುವ ಕರ್ತೃತ್ವ ಇರಬಾರ್ದು, ಅಹಂಕಾರ ಇರಬಾರ್ದು. ಆ ರೀತಿ ಮಾಡಿದ್ರೆ ಕರ್ಮಬಂಧನ ಇಲ್ಲ. ಮಾನವ ಜೀವನದಲ್ಲಿ ಕರ್ಮವನ್ನು ತಪ್ಪಿಸಲು ಸಾಧ್ಯವಿಲ್ಲ. ನಾವು ಇದುವರೆಗೂ ಹಿಂದಿನ ಜನ್ಮದಲ್ಲಿ ಮಾಡಿರೋ ಕರ್ಮಗಳನ್ನೆಲ್ಲ ಅನುಭವಿಸಲೇಬೇಕು, ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಈಗ ಮುಂದೆ ಮಾಡುವ ಪ್ರೆಸೆಂಟ್ ನಾವು ಏನೇನು ಕರ್ಮಗಳನ್ನು ಮಾಡ್ತೀವೋ ನಿಷ್ಕಾಮ ನೈಷ್ಕರ್ಮ್ಯದಿಂದ ಮಾಡಿದ್ರೆ ಅಲ್ಲಿಂದ ನಾವು ಕರ್ಮಗಳಲ್ಲಿ ತಪ್ಪಿಸ್ಕೋಬೋದು. ಯಾವಾಗ ಈ ಕರ್ಮಗಳು ಬ್ಯಾಲೆನ್ಸ್ 0 ಆಗುತ್ತೋ, ಕರ್ಮ ಶೂನ್ಯವಾಗುತ್ತೋ, ಆಗ ನಾವು ಆನಂದದಿಂದ ಜೀವನವನ್ನು ನಡೆಸ್ಬೋದು. ಈ ಚಕ್ರದಿಂದ ತಪ್ಪಿಸ್ಕೊಂಡು ಪರಮ ಶಾಂತಿಯನ್ನು ಪಡಿಬೋದು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ.